ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತಿನ ಸನಾತನ ಕಥನದ ಎಪಿಸೋಡ್ ಅನ್ನುವಂಥದ್ದು ನನಗೆ ನಿಮ್ಗೆ ಇಬ್ಬರಿಗೂ ಕೂಡ ಬಹಳ ವಿಶೇಷವಾಗಿ ಇರುವಂಥದ್ದು. ಯಾಕೆ ಅನ್ನೋ ಕಾರಣವನ್ನ ನಾನು ಇದರ ಕಡೆಯ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ. ಒಂದು ಚೋಟುಸ ಕಥೆಯನ್ನ ನಿಮ್ಮ ಮುಂದೆ ಹೇಳ್ತೀನಿ ಇವತ್ತು. ಆದ್ರೆ ಅದಕ್ಕೆ ತುಂಬಾ ದೊಡ್ಡ ಮೀನಿಂಗ್ ಇದೆ. ಇವತ್ತಿನ ಪ್ರಪಂಚದಲ್ಲಿ ಹೇಗೆ ರಿಲೆವೆಂಟ್ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಸೊ ಯಾರ್ದಬ್ಬ ಕತೆ ಅಂತಂದ್ರೆ ನಮ್ಮ ಶ್ರೀಕೃಷ್ಣ ಪರಮಾತ್ಮನದ್ದು. ಶ್ರೀಕೃಷ್ಣ ಪರಮಾತ್ಮನನ್ನ ಅರ್ಥ ಮಾಡ್ಕೊಂಡೋರ್ಗಿಂತ ಅಪಾರ್ಥ ಮಾಡ್ಕೊಂಡಿರೋರು ಜಾಸ್ತಿ ಇದ್ದಾರೆ. ಆ ಅಪಾರ್ಥವನ್ನೇ ಸ್ಪ್ರೆಡ್ ಮಾಡಿರೋದು ಕೂಡ ಜಾಸ್ತಿ ಇದೆ. ಅವನನ್ನ ಕಳ್ಳ ಅಂತ ಕರೀತಾರೆ. ಹೆಣ್ಮಕ್ಳು ಸ್ನಾನ ಮಾಡುವಾಗ ಬಟ್ಟೆ ಗದ್ಕೊಂಡು ಓಡೋದ, ಇದಕ್ಕೇನ್ ಹೇಳ್ತೀರಾ ಅಂತ ಕ್ವೆಶ್ಚನ್ ಕೇಳೋರಿದ್ದಾರೆ. ಅಷ್ಟು ಪ್ರೀತಿ ಮಾಡ್ತಾ ಇದ್ದ ಅಂತಂದ್ರೆ ರಾಧೆಯನ್ನ ಯಾಕೆ ಮದ್ವೆ ಆಗ್ಲಿಲ್ಲ ಅವನು ಅಂತ ಕ್ವೆಶ್ಚನ್ ಕೇಳೋರಿದ್ದಾರೆ. ಅವನು ಧರ್ಮಯುದ್ಧ ಮಾಡಿಸ್ದ ಅಂತ ಹೇಳ್ತೀರಾ. ಆದ್ರೆ ಕೆಲವೊಂದ್ ಕಡೆ ಅವನ ಪ್ರತಿಜ್ಞೆಯನ್ನ ಅವನೇ ಬ್ರೇಕ್ ಮಾಡಿ ಪಾಂಡವರನ್ನ ಗೆಲ್ಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಷ್ಟೆಲ್ಲ ಅಧರ್ಮವನ್ನ ಮಾಡ್ದ ಅಂತ ಹೇಳ್ತಾರೆ. ಸೊ ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದ್ ರೀತಿಯಲ್ಲಿ ಕಳಂಕ ಅನ್ನುವಂಥದ್ದಿದೆ. ಎಸ್ಪೆಷಲಿ ನನ್ನ ಒಂದು ಪ್ರೀವಿಯಸ್ ಎಪಿಸೋಡ್ ಇತ್ತಲ್ಲ, ಕರ್ಣನ ನಿಜವಾದ ಮುಖದ ಅನಾವರಣ ಅನ್ನುವಂಥ ಎಪಿಸೋಡ್ ಅನ್ನೋದನ್ನ ಏನ್ ಮಾಡಿದ್ದೆ. ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಬಹಳಷ್ಟು ಜನರಿಗೆ ಇವತ್ತು ಕೂಡ ಒಂದು ಮಿಸ್ಕಾನ್ಸೆಪ್ಷನ್ ಇದೆ. ಸೀರಿಯಲ್ ಅನ್ನ ನೋಡ್ಕೊಂಡು, ಸಿನಿಮಾ ನೋಡ್ಕೊಂಡು, ಅಥವಾ ಯಾರೋ ಒಂದ್ 2-3 ಜನ ಹೇಳಿ ಅದನ್ನೇ ಪಾಪ್ಯುಲರೈಸ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಕರ್ಣ ಅಂತಂದ್ರೆ ಪಾಪ ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ದ, ಏನು ಅವ್ನು ಮಾಡಿರೋ ತಪ್ಪು ಒಂದೇ ಒಂದು, ದುರ್ಯೋಧನನ ಜೊತೆಗಿದ್ದ, ಇದಷ್ಟೇ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಮೂಲ ಮಹಾಭಾರತದ ಕೃತಿಯಲ್ಲಿ ಕರ್ಣನ ವ್ಯಕ್ತಿತ್ವ ಏನು ಅನ್ನೋದನ್ನ ನಾನು ಹೇಳಿದ್ದೀನಿ ಹೊರತು ನನಗೂ ಕರ್ಣಂಗೂ ಪರ್ಸನಲಿ ಏನೂ ದ್ವೇಷ ಅನ್ನೋದಿಲ್ಲ. ಸೊ ಯಾರ್ಯಾರು ಅದನ್ನ ತುಂಬಾ ಪರ್ಸನಲಿ ತಗೊಂಡು ಟ್ರಿಗರ್ ಆಗಿ ನಿಮ್ಗೆ ಹೆಂಗ್ ಗೊತ್ತು ಅಲ್ಲ ಕೇಳ್ತಿದ್ದೀರಾ, ಸೀರಿಯಲ್ ಅನ್ನ ಬಿಟ್ಟು ಮೂಲ ಕೃತಿಯನ್ನ ಓದಿ. ಇದೇ ಪ್ರಾಬ್ಲಮ್ ನಮ್ದು. ಮೂಲ ಕೃತಿಯನ್ನ ಓದದ್ದೆ ಯಾರೋ ಹೇಳಿದ್ರು, ಯಾವ್ದೋ ಸೀರಿಯಲ್ ನೋಡ್ದೆ, ಸಿನಿಮಾ ನೋಡ್ದೆ ಅನ್ನೋದನ್ನೇ ಅದೇ ಸತ್ಯ ಅಂತ ನಂಬ್ಕೊಂಡಿದೀವಿ. ಅದನ್ನ ಡ್ರಮಟೈಸ್ ಮಾಡಿರುವಂತಹ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಕರ್ಣನ ವ್ಯಕ್ತಿತ್ವ ಅನ್ನುವಂಥದ್ದು, ಅವನು ದಾನ ಶೂರ ಅದೆಲ್ಲ ಕರೆಕ್ಟ್ ಇರಬಹುದು, ಆದ್ರೆ ಅವನ ಮನೋವಿಕಾರತೆ ಅನ್ನುವಂಥದ್ದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಮನೋವಿಕಾರತೆ ಅನ್ನುವಂಥದ್ದು ನಮ್ಮಲ್ಲಿ ಇರಬಾರ್ದು ಅನ್ನೋದಕ್ಕೋಸ್ಕರ ಆ ಕಥೆಯನ್ನ ನಾನು ಹೇಳಿರೋದು. ಅವನ ರಿಯಲ್ ಫೇಸ್ ಅನ್ನ ಅನಾವರಣ ಮಾಡಿರುವಂಥದ್ದು. ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಯಾರು ಆಲ್ರೆಡಿ ನೋಡಿ ಅದನ್ನ ಪರ್ಸನಲಿ ತಗೊಂಡು ಅಫೆಂಡ್ ಆಗಿದ್ದೀರಾ, ಮತ್ತೊಮ್ಮೆ ನೋಡಿ. ನಾನು ಹೇಳುವಂತಹ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಕಥೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮಂಗೆ ಸಂಬಂಧಪಟ್ಟ ಹಾಗೆ ಒಂದು ಕಳಂಕ ಅನ್ನೋದು ಏನಿದೆ, ಆ ಕಳಂಕದ ಹಿಂದಿರುವಂತಹ ರಿಯಾಲಿಟಿ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಏನ್ ಕಳಂಕ? ಶ್ರೀಕೃಷ್ಣ ಪರಮಾತ್ಮ ಬಾರ್ಬರಿಕನ ತಲೆಯನ್ನ ಕಟ್ಟು ಮಾಡಿ ಮಹಾಭಾರತದ ಪೂರ್ತಿ ಏನ್ ಕುರುಕ್ಷೇತ್ರ ಯುದ್ಧ ನಡೆಯತ್ತಲ್ವಾ, ಆ ಒಂದು ಪ್ರದೇಶದಲ್ಲಿ ಒಂದು ಮರಕ್ಕೆ ನೇತಾಕಿಡ್ತಾನೆ. ಎಂತ ಕ್ರೂರ ಇರಬೇಕು ಶ್ರೀಕೃಷ್ಣ ಪರಮಾತ್ಮ ಅಂತ ಮಾತಾಡೋರಿದ್ದಾರೆ. ಏನು ಇದು ಕಥೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಬಾರ್ಬರಿಕ ಯಾರಿಗೆ ಗೊತ್ತಿಲ್ವೋ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ. ಇದು ಮೂಲ ಮಹಾಭಾರತದಲ್ಲಿ ಬರುವಂತಹ ಕಥೆ ಅಲ್ಲ. ಇದು ಜನಮಾನಸದಲ್ಲಿ ಅಂದ್ರೆ ಜನರು ಅವರವರೇ ಮಾತಾಡ್ಕೊಂಡು ತುಂಬಾ ಪಾಪ್ಯುಲರ್ ಆಗಿರುವಂತಹ ಮಹಾಭಾರತದ ಒಂದು ಉಪಕಥೆ, ಒಂದು ಫೋಕ್ ಸ್ಟೋರಿ. ಆದ್ರೆ ಫೋಕ್ ಸ್ಟೋರಿ ಅಂದ ತಕ್ಷಣ ಅದು ಫೇಕ್ ಸ್ಟೋರಿ ಆಗಿರ್ಬೇಕು ಅಂತ ಇಲ್ಲ. ಅದು ಫೇಕ್ ಸ್ಟೋರಿ ಆಗಿದ್ರೂ ಕೂಡ ಅದರಿಂದ ನಮ್ಗೆ ಕೆಲವೊಂದಷ್ಟು ಪಾಠಗಳನ್ನ ಕಲ್ತ್ಕೊಳ್ಳುವಂತಹ ಸಾಧ್ಯತೆ ಇದೆ. ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಬಾರ್ಬರಿಕ ಯಾರಪ್ಪ ಅಂತಂದ್ರೆ ನಮ್ಮ ಭೀಮ ಇದಾನಲ್ವಾ, ಭೀಮನ ರಾಕ್ಷಸಿ ಹೆಂಡತಿ ಒಬ್ಳಿರ್ತಾಳಲ್ವಾ, ಹಿಡಂಬೆ. ಈ ಭೀಮ ಹಾಗೂ ಹಿಡಂಬೆಯ ಶಕ್ತಿಶಾಲಿ ಮಗನ ಹೆಸರು ಘಟೋತ್ಕಜ. ಈ ಘಟೋತ್ಕಜನ ಮಗ ಯಾರಪ್ಪ ಅಂತಂದ್ರೆ ಬಾರ್ಬರಿಕ. ಅಂದ್ರೆ ಭೀಮನಿಗೆ ಮೊಮ್ಮಗ ಆಗ್ಬೇಕು ಬಾರ್ಬರಿಕ. ಈ ಬಾರ್ಬರಿಕನಿಗೆ ತುಂಬಾ ಶಕ್ತಿ ಇರತ್ತೆ. ಹೇಳಿ ಕೇಳಿ ಅವನು ಆ ರಾಕ್ಷಸ ಕುಲದಲ್ಲಿ ಹುಟ್ಟಿರೋನು. ಅದು ಕೂಡ ಅವನು ಹಿಂದಿನ ಜನ್ಮದಲ್ಲಿ ಒಬ್ಬ ಯಕ್ಷ, ಪವರ್ಫುಲ್ ಯಕ್ಷ ಆಗಿದ್ದಂತಹ ಸಂದರ್ಭದಲ್ಲಿ ಅವನ ಮುಂದಿನ ಜನ್ಮದಲ್ಲಿ ಆ ಪವರ್ ಅನ್ನೋದು ಇನ್ಹೆರಿಟ್ ಆಗಿರತ್ತೆ. ಇಂಥ ಬಾರ್ಬರಿಕ ಯಾವಾಗ ಮಹಾಭಾರತದ ಯುದ್ಧ ಅನ್ನುವಂಥದ್ದು ಅನೌನ್ಸ್ ಆಗುತ್ತೆ, ಅದು ಕೇವಲ ಕೌರವ ಪಾಂಡವರ ಮಧ್ಯೆ ನಡೆಯುವಂಥದ್ದಲ್ಲ. ಅಂದ್ರೆ ಆರ್ಯಾವರ್ತ ಅಂತ ಏನ್ ಕಾನ್ಸೆಪ್ಟ್ ಬರುತ್ತೆ, ಈ ಆರ್ಯಾವರ್ತದಲ್ಲಿ ಇರುವಂತಹ ಪ್ರತಿಯೊಬ್ಬ ರಾಜರು ಐದರ್ ದೇ ಹ್ಯಾವ್ ಟು ಚೂಸ್ ಕೌರವಾಸ್ ಆರ್ ಪಾಂಡವಾಸ್. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾರ್ಯಾರ ಹತ್ರ ಏನೇನ್ ಪವರ್ ಇದೆ ಅನ್ನೋದನ್ನ ಅನಲೈಸ್ ಮಾಡ್ತಾ ಇರ್ತಾನೆ. ಎಲ್ಲ ರಾಜರು ಒಂದೋ ಕೌರವರ ಪರವಾಗಿ ಹೋರಾಡ್ತೀವಿ ಅಂತ ಹೇಳ್ತಾರೆ, ಇಲ್ಲ ವಿರುದ್ಧವಾಗಿ ಪಾಂಡವರ ಜೊತೆ ಹೋರಾಡ್ತೀವಿ ಅಂತ ಹೇಳ್ತಿರ್ತಾರೆ. ಇದೆಲ್ಲದರ ನಡುವೆ ಬಾರ್ಬರಿಕ ಮಾತ್ರ ಒಂದು ವಿಶೇಷವಾಗಿರುವಂತಹ ಆನ್ಸರ್ ಅನ್ನ ಕೊಡ್ತಾನೆ. ನಾನು ನನ್ನ ತಾಯಿಗೆ
ಪ್ರಾಮಿಸ್ ಮಾಡಿದ್ದೀನಿ. ಏನ್ ಪ್ರಾಮಿಸ್ ಮಾಡಿದ್ದೀನಿ? ನಾನು ಯಾವತ್ತೂ ಕೂಡ ಯಾರು ಸ್ವಲ್ಪ ಅಸಹಾಯಕರಿರ್ತಾರಲ್ವಾ, ಯಾರ ಟೀಮ್ ವೀಕ್ ಇರುತ್ತೆ ಅಂಥವರ ಪರವಾಗಿ ಹೋರಾಟ ಮಾಡ್ತೀನಿ ಅನ್ನೋದನ್ನ ಹೇಳ್ತಾನೆ. ಇಲ್ಲಿ ನೋಡಿ, ಅವನ ಉದ್ದೇಶ ಒಳ್ಳೇದಿದೆ. ಕೆಲವೊಂದ್ಸತಿ ಉದ್ದೇಶ ಒಳ್ಳೇದಿದ್ರೂ ಕೂಡ ಕಾನ್ಸಿಕ್ವೆನ್ಸ್ ಏನ್ ಆಗಬಹುದು ಅನ್ನೋದಕ್ಕೆ ಬಾರ್ಬರಿಕ ರೇರೆಸ್ಟ್ ಎಕ್ಸಾಂಪಲ್. ನಾನು ಯಾವಾಗ್ಲೂ ಹೇಳ್ತಿರ್ತೀನಲ್ವಾ, ನಮ್ಮ ಉದ್ದೇಶ ಒಳ್ಳೇದಾದ್ರೆ ಯಾವತ್ತೂ ಒಳ್ಳೇದಾಗತ್ತೆ. ಇಲ್ಲಿ ಒಂದು ಕಾಂಟ್ರಡಿಕ್ಟರಿ ಆಗಿರುವಂತಹ ಸ್ಟೋರಿ ಅನ್ನುವಂಥದ್ದು ಬಾರ್ಬರಿಕಂದು. ಈ ವ್ಯಕ್ತಿ ಹಿಂಗೆ ಹೇಳಿದ ತಕ್ಷಣ ಕೃಷ್ಣ ಆಲೋಚನೆ ಮಾಡ್ತಾನೆ, ನೀನ್ ಇವಾಗ ಪವರ್ ಅನ್ನೋದಕ್ಕೆ ಅಂದ್ರೆ ಈ ಕೌರವ ಮತ್ತು ಪಾಂಡವರಲ್ಲಿ ಯಾರ ಹತ್ರ ಜಾಸ್ತಿ ಪವರ್ ಇದೆ ಅಂತ ನಿನ್ನ ಪ್ರಕಾರ ನೀನ್ ಹೇಳ್ತೀಯಾ? ಈಗ ಸೈನ್ಯವನ್ನ ನಾವು ತಗೊಂಡ್ವಿ ಅಂತಂದ್ರೆ ಇವ್ರ ಹತ್ರ 7 ಅಕ್ಷೋಹಿಣಿ ಪಾಂಡವರ ಹತ್ರ, ಅದೇ ಕೌರವರ ಹತ್ರ 11 ಅಕ್ಷೋಹಿಣಿ ಅಂತ ಹೇಳಲಾಗುತ್ತೆ. ಸೊ ಸೈನ್ಯದ ಲೆಕ್ಕದಲ್ಲಿ ಪಾಂಡವರು ವೀಕ್ ಅಲ್ವಾ ಅಂತ ಕೇಳ್ತಾನೆ ಕೃಷ್ಣ. ಆವಾಗ ಬಾರ್ಬರಿಕ ಹೇಳ್ತಾನೆ, ನೀನು ಶಸ್ತ್ರವನ್ನ ಎತ್ತದ್ದೇ ಇದ್ರೂ ಕೂಡ ಕೃಷ್ಣ ಪಾಂಡವರ ಪರವಾಗಿ ನಿಂತ್ಕೊಳ್ತಾ ಇದೀಯಾ ಅಂತಂದ್ರೆ ಪಾಂಡವರೇ ಸಶಕ್ತರು. ಹಾಗಾಗಿ ನಾನು ನನ್ನ ಸಂಬಂಧ ಭೀಮನಿಗೆ ನೇರವಾಗಿ ಇದ್ರೂ ಕೂಡ ನನ್ನ ಪ್ರತಿಜ್ಞೆ ಏನಿದೆ, ನಾನು ವೀಕರ್ ಸೆಕ್ಷನ್ಗೆ ಹೆಲ್ಪ್ ಮಾಡ್ತೀನಿ ಅನ್ನುವಂಥದ್ದಿದೆ ಅಲ್ಲ, ಹಾಗಾಗಿ ನಾನು ಕೌರವರ ಪರವಾಗಿ ಹೋರಾಡ್ತೀನಿ ಅಂತ ಹೇಳ್ತಾನೆ. ಕೃಷ್ಣ ಆಲೋಚನೆ ಮಾಡ್ತಾನೆ, ಈ ಬಾರ್ಬರಿಕನ ಶಕ್ತಿ ಅನ್ನುವಂಥದ್ದು ಎಷ್ಟಿರಬಹುದು ಅನ್ನೋದನ್ನ ಒಂದು ಅಂದಾಜ್ ಹಾಕಬೇಕಲ್ಲ. ಕೃಷ್ಣ ಪ್ರತಿಯೊಬ್ಬರಿಗೂ ನನ್ನ ಪ್ರಶ್ನೆ ಕೇಳ್ತಾನೆ. ಈ ಕುರುಕ್ಷೇತ್ರ ಶುರುವಾಗೋದಕ್ಕಂತೂ ಮೊದಲೇ ಭೀಷ್ಮನ ಹತ್ರ, ನಿನಗೆ ಈ ಒಂದು ಯುದ್ಧವನ್ನ ಮುಗಿಸೋಕೆ ಒಬ್ಬನೇ ಇದೆಯಾ ಅಂತಂದ್ರೆ ಎಷ್ಟು ದಿನ ತಗೊಳ್ತೀಯಾ ಅಂತ ಕೇಳ್ತಾನೆ. ಭೀಷ್ಮ ಹೇಳ್ತಾನೆ 20 ರಿಂದ 22 ದಿನ. ಹೀಗೆ ಪ್ರತಿಯೊಬ್ಬರ ಹತ್ರ ಕೇಳಿದಾಗ ಅರ್ಜುನ್ ಹತ್ರ ಕೇಳ್ತಾನೆ, ಯುಧಿಷ್ಠಿರನ ಹತ್ರ ಕೇಳ್ತಾನೆ, ಹಾಗೆ ದ್ರೋಣಾಚಾರ್ಯರ ಹತ್ರ ಕೇಳ್ತಾನೆ. ಪ್ರತಿಯೊಬ್ರು ಕೂಡ ಆಲ್ಮೋಸ್ಟ್ ಅದೇ ಒಂದು ಅಂಕೆ, 20 ರಿಂದ 28 ದಿನದ ಒಳಗಡೆ ಅನ್ನುವಂಥ ಮಾತನ್ನ ಹೇಳ್ತಾ ಹೋಗ್ತಾರೆ. ಬಾರ್ಬರಿಕನ ಸರದಿ ಬಂದಾಗ ಅವನು ಹೇಳ್ತಾನೆ, ನನ್ಗೆ ಕೇವಲ 1 ನಿಮಿಷ ಸಾಕು ಅಂತ ಹೇಳ್ತಾನೆ. ಅವಾಗ ಕೃಷ್ಣನಿಗೆ ಆಶ್ಚರ್ಯ ಆಗತ್ತೆ. ಕೃಷ್ಣನಿಗೆ ಗೊತ್ತಿರುತ್ತೆ ಅವನ ಪವರ್ ಏನು ಅನ್ನೋದ, ಆದ್ರೂ ಕೂಡ ಚೆಕ್ ಮಾಡ್ಬೇಕಲ್ವಾ. ಅವನ ಹತ್ರ 3 ವಿಶೇಷವಾಗಿರುವಂತಹ ಬಾಣ ಇರುತ್ತೆ, ಅದು ಪರಶಿವ ಕೊಟ್ಟಿರುವಂಥದ್ದು ಅಂತ ಹೇಳ್ತಾರೆ. ಕೇವಲ 3 ಬಾಣದಿಂದ ನಾನು ಈ ಎಲ್ಲದನ್ನ ಸರ್ವನಾಶ ಮಾಡಬಲ್ಲೆ ಅಂತ ಹೇಳ್ತಾನೆ. ಕೃಷ್ಣನ್ ಟೆಸ್ಟ್ ಮಾಡ್ಬೇಕಲ್ಲ. ಒಂದು ದೊಡ್ಡ ಆಲದ ಮರ ಇರತ್ತಲ್ಲಿ, ಆ ಆಲದ ಮರದ ನೀ ಎಲ್ಲಾ ಎಲೆಯನ್ನ ಕಟ್ ಮಾಡಕ್ಕೆ ಎಷ್ಟೊತ್ತು ಬೇಕು, ಎಷ್ಟು ಬಾಣ ಬೇಕು ಅಂತ ಕೇಳ್ತಾನೆ. ಬಾರ್ಬರಿಕ ಹೇಳ್ತಾನೆ, ನನ್ಗೆ 1 ಸೆಕೆಂಡ್ ಕೂಡ ಬೇಡ, ಕೇವಲ 1 ಬಾಣ ಸಾಕು ಅಂತ ಹೇಳ್ತಾನೆ. ಬಿಡ್ತಾನೆ ಬಾಣವನ್ನ. ಆ ಮರದಲ್ಲಿ ಇರುವಂತಹ ಎಲ್ಲಾ ಎಲೆಯನ್ನ ಕತ್ತರಿಸಿದ್ದಲ್ಲದೆ ಅಲ್ಲಿ ಕೆಳಗಡೆ ಬೀಳುತ್ತಲ್ವಾ, ಕೆಳಗಡೆ ಬಿದ್ದಿರುವಂತಹ ಎಲೆಯಲ್ಲಿ ಕೃಷ್ಣನ ಕಾಲ್ ಹತ್ರ ಒಂದಷ್ಟು ಎಲೆ ಬಿದ್ದಿರತ್ತೆ. ಆ ಬಾಣ ಕಾಲನ್ನ ಕೂಡ ಹುಡುಕೊಂಡು ಕೃಷ್ಣನ ಕಾಲನ್ನ ಸುತ್ತುವರಿಯೋಕೆ ಶುರು ಮಾಡುತ್ತೆ. ಆವಾಗ ಕೃಷ್ಣನಿಗೆ ಈ ಬಾರ್ಬರಿಕನ ರಿಯಲ್ ಪವರ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ವೈರಿ ಅಡಗಿ ಕೂತಿದ್ರೂ ಕೂಡ ಅವನನ್ನ ಹುಡುಕಿ ಕೊಲ್ಲು ಹಾಕುವಂತಹ ತಾಕತ್ತು ಅವನ ಬಾಣದಲ್ಲಿದೆ, ಕೇವಲ 3 ಬಾಣ. ಇವಾಗ ಕೃಷ್ಣ ಆಲೋಚನೆ ಮಾಡ್ತಾನೆ, ನನ್ನ ಉದ್ದೇಶ ಧರ್ಮದ ಮರುಸ್ಥಾಪನೆ. ನನಗೆ ಈ ಯುದ್ಧ ಅದೆಷ್ಟೇ ಸಾವು ನೋವಾಗುತ್ತೆ ಅಂತ ಗೊತ್ತಿದ್ರೂ ಕೂಡ ಅದರ ಡಿಸ್ಟ್ರಕ್ಷನ್ ಆದ್ಮೇಲೆನೆ ಒಂದು ಮರುಸ್ಥಾಪನೆ ಅನ್ನೋದು ಸಾಧ್ಯ. ಬಹಳಷ್ಟು ಜನ ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸರ್ವನಾಶ ಅಂದ ತಕ್ಷಣ ಅದನ್ನ ಒಂದ್ ರೀತಿ ನೆಗೆಟಿವ್ ವೇಯಲ್ಲಿ ನೋಡ್ತಾರೆ. ಕರೆಕ್ಟ್, ಸಾವು ನೋವು ಎಲ್ಲ ಆಗತ್ತೆ, ಅದರಲ್ಲಿ ನಾವು ಪರ್ಸನಲಿ ಕೂತ್ಕೊಂಡು ನೋಡಿದಾಗ ತುಂಬಾ ಬೇಜಾರಾಗತ್ತೆ, ಎಲ್ಲ ಹೌದು. ಆದ್ರೆ ಯಾವಾಗ ಕೆಲವೊಂದಷ್ಟು ವಿಚಾರಗಳು ಕೈ ಮೀರಿ ಹೋಗಿರತ್ತೆ, ಅದನ್ನ ಡೆಸ್ಟ್ರಾಯ್ ಮಾಡದೆ ಇನ್ನೊಂದನ್ನ ಹುಟ್ಟು ಹಾಕೋಕೆ ಸಾಧ್ಯ ಇಲ್ಲ. ಎವ್ರಿ ಡಿಸ್ಟ್ರಕ್ಷನ್ ಈಸ್ ಅ ನ್ಯೂ ಬಿಗಿನಿಂಗ್. ಕೃಷ್ಣನ ಉದ್ದೇಶ ಅದಾಗಿತ್ತು. ಈ ಎಲ್ಲಾ ಅಧರ್ಮಿಗಳನ್ನ ರಿಪೇರಿ ಮಾಡಕ್ ನೋಡಾಗಿದೆ, ಅವರು ರಿಪೇರಿ ಆಗಲ್ಲ ಆ ಜನ್ಮದಲ್ಲಿ ಅಂತ ಗೊತ್ತಾದ್ಮೇಲೆ ಅವರ ಆ ಆತ್ಮಕ್ಕೆ ಅಲ್ಲಿ ಶಾಂತಿ ಕೊಟ್ಟು ಮುಂದಿನ ಒಂದು ಪರ್ವವನ್ನ ಶುರು ಮಾಡ್ಬೇಕಲ್ಲ, ಧರ್ಮದ ಮರುಸ್ಥಾಪನೆ ಆಗ್ಬೇಕಲ್ಲ. ಹಾಗಾಗಿ ಸಾವು ನೋವು, ಹಾಗಾಗಿ ಅದು ಅಧರ್ಮ ಅಲ್ಲ. ಧರ್ಮಕ್ಕಾಗಿ ಸಾವು ನೋವು ಅನ್ನೋದು ಉಂಟಾಯ್ತು ಅಂತಂದ್ರೆ, ಅಧರ್ಮಿಗಳ ಸಾವು ನೋವು ಉಂಟಾಯ್ತು ಅಂತಂದ್ರೆ ಅದು ಅಧರ್ಮ ಅಲ್ಲ. ಆದ್ರೆ ಈ ಧರ್ಮ ಮರುಸ್ಥಾಪನೆಗೆ ಈ ವ್ಯಕ್ತಿ ಅಡ್ಡಗಾಲು. ಹೇಗೆ? ಇವನು ಹೇಳೋ ಪ್ರಕಾರ ಕೌರವರ ಪರವಾಗಿ ಈ ವ್ಯಕ್ತಿ ಹೋರಾಡಕ್ ನಿಂತ್ಕೊಂಡ ಅಂತಂದ್ರೆ ಪಕ್ಕ 100% ಪಾಂಡವರನ್ನ ಸಾಯಿಸದೆ ಬಿಡೋದಿಲ್ಲ ಇವನು. ಅದು ಎಷ್ಟು ನಿಮಿಷ ಬೇಕು ಇವನಿಗೆ? 1 ನಿಮಿಷ. ಈ ಎಲ್ಲಾ ಯುದ್ಧ ಆಗ್ತಾ ಇರೋದೇನಕ್ಕೆ? ಧರ್ಮದ ಮರುಸ್ಥಾಪನೆಗೆ. ಅದರ ಪರ್ಪಸ್ಸೇ ಸರ್ವ್ ಆಗ್ತಾ ಇಲ್ಲ ಅಂತಂದ್ರೆ
ಈ ವ್ಯಕ್ತಿ ಇರಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು? ಕೃಷ್ಣ ತುಂಬಾ ವಿಚಾರದಲ್ಲಿ ಆಯ್ತಾ, ಅವನು ಬಲಪ್ರಯೋಗ ಮಾಡೋದೇ ಇಲ್ಲ, ಇಲ್ಲಿಂದ ವರ್ಕ್ ಮಾಡ್ತಾನ ಅವನು. ಅಂಡ್ ಐ ಲವ್ ದಿ ಮೋಸ್ಟ್, ಏನಾದ್ರೂ ನಂಗೆ ಕೃಷ್ಣನಲ್ಲಿ ತುಂಬಾ ಇಷ್ಟ ಆಗುತ್ತೆ ಅಂತಂದ್ರೆ ಅವನ ಸ್ಟ್ರಾಟಜಿ. ಯಾವಾಗ ಗೇಮನ್ನ ಚೇಂಜ್ ಮಾಡಬೇಕು, ಹೇಗೆ ಯಾರನ್ನ ಹೇಗೆ ಮಟ್ಟ ಹಾಕಬೇಕು, ಇದೆಲ್ಲವೂ ಇದೆ ಅಲ್ಲ, ಕೃಷ್ಣನ ತಲೆ ಇದೆ ಅಲ್ವಾ. ಸೊ ಕೃಷ್ಣ ಆಲೋಚನೆ ಮಾಡಿದಾಗ ಇವನನ್ನ ಕೊಲ್ಲೋಕೆಂತೂ ಆಗಲ್ಲ, ಹಾಗೆ ಕೊಲ್ಲೋದು ಕೂಡ ಮಹಾಪಾಪ, ಅವನೇನು ತಪ್ಪೇ ಮಾಡಿಲ್ಲ, ಅವನ ಉದ್ದೇಶ ಕೂಡ ಒಳ್ಳೇದೆ, ವೀಕರ್ ಸೆಕ್ಷನ್ ಸಲುವಾಗಿ ನಾನು ಹೋರಾಡ್ತೀನಿ ಅಂತ ಹೇಳ್ತಿದ್ದಾನೆ. ಇನ್ ಏನ್ ಮಾಡಬಹುದು? ಅಂದಿನ ಕಾಲದಲ್ಲಿ ಪ್ರತಿಯೊಂದು ಯಾವುದೇ ಒಂದು ಕೆಲಸ ನಡಿಬೇಕು ಅಂತಂದ್ರೆ ಅದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಬಲಿ ಕೊಡುವಂತಹ ಪದ್ಧತಿ ಅನ್ನೋದು ಇತ್ತು. ಬಹಳಷ್ಟು ಜನರಿಗೆ ಈ ಬಲಿ ಪದ್ಧತಿ ಅಂತಂದ್ರೆ ತುಂಬಾ ನೆಗೆಟಿವ್ ವೇ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ಬಲಿ ಅಂತಂದ್ರೆ ಏನು ಅನ್ನೋದನ್ನ ಸಪರೇಟ್ ಆಗಿ ಇನ್ನೊಂದು ಎಪಿಸೋಡ್ ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಬಲಿ ಕೊಡುವಂತಹ ಪದ್ಧತಿಯಲ್ಲಿ ಅವನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾವು ಕುರುಕ್ಷೇತ್ರ ಯುದ್ಧವನ್ನ ಶುರು ಮಾಡೋದಕ್ಕಿಂತ ಮೊದಲು ನಮ್ಮ ಪದ್ಧತಿಯ ಪ್ರಕಾರ ಬಲಿಯನ್ನ ಕೊಡೋಕೆ ಕೇಳ್ತೀವಿ. ಅದು ಬಲಿ ಎಂಥವ್ರನ್ನ ಕೊಡಬೇಕು ಅಂತಂದ್ರೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದನ್ನ. ನನ್ನ ಪ್ರಕಾರ ಈ ಯುದ್ಧದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಯೋಧ ಅಂತಂದ್ರೆ ನೀನು, ಯಾಕೆಂತಂದ್ರೆ ನೀನು ಕೇವಲ 1 ನಿಮಿಷದಲ್ಲಿ ಈ ಯುದ್ಧವನ್ನ ಮುಗಿಸ್ಬಲ್ಲೆ. ಹಾಗಾಗಿ ನಾನು ನಿನ್ನ ಹತ್ರ ಬೇಡ್ಕೊಳ್ತೀನಿ, ನಿನ್ನ ಬಲಿ ಬೇಕು. ಆಗ ಬಾರ್ಬರಿಕ ಖುಷಿಯಾಗಿ ಒಪ್ಕೊಳ್ತಾನೆ, ಅವನು ಶ್ರೀಕೃಷ್ಣ ಪರಮಾತ್ಮನ ಪರಮ ಭಕ್ತ ಕೂಡ. ಇಂಥ ಒಂದು ಕೆಲಸದಲ್ಲಿ ನನ್ನ ಬಲಿಯ ಮೂಲಕ ನೀವು ಇದನ್ನ ಶುಭಾರಂಭ ಮಾಡ್ತೀರಾ ಅಂತಂದ್ರೆ ನನಗೇನೂ ನೋವಿಲ್ಲ, ನಾನು ಬಲಿ ಆಗೋದಕ್ಕೆ ರೆಡಿ ಇದ್ದೀನಿ ಹೇಳ್ತಾ ಹೇಳಿ ರುಂಡವನ್ನ ಕತ್ತರಿಸಿ ಕೊಡ್ತಾನೆ. ಇದರಲ್ಲಿ 2 ನರೇಶನ್ ಇದೆ. ಆ ರುಂಡವನ್ನ ಕತ್ತರಿಸಿದ ಮೇಲೆ 2 ನರೇಶನ್ ಇದೆ. ಕೆಲವೊಂದಷ್ಟು ಜನ ಹೇಳುವಂತಹ ಕಥೆಯ ಪ್ರಕಾರ ಅವನ ರುಂಡವನ್ನ ಶ್ರೀಕೃಷ್ಣ ಪರಮಾತ್ಮನೇ ತುಂಡರಿಸ್ದ ಅಂತ ಹೇಳ್ತಾರೆ. ಇನ್ನೂ ಕೆಲವರ ಪ್ರಕಾರ ಬಾರ್ಬರಿಕ ಸ್ವಂತ ಖುಷಿಯಿಂದ ತಲೆಯನ್ನ ಕತ್ತರಿಸ್ಕೊಂಡ. ಆದ್ರೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾನೆ, ನನಗೆ ಈ ಯುದ್ಧವನ್ನ ನೋಡುವಂತಹ ಆಸೆ ಇದೆ, ಹಾಗಾಗಿ ದಯವಿಟ್ಟು ನನ್ನ ರುಂಡವನ್ನ ಜೀವಂತವಾಗಿ ನೋಡ್ಕೋ ಅಂತ ಹೇಳ್ತಾನಂತೆ. ಆ ಕಾರಣಕ್ಕೋಸ್ಕರ ಯುದ್ಧ ನಡೆಯುವಂತಹ 18 ದಿನಗಳ ಕಾಲ ಶ್ರೀಕೃಷ್ಣ ಪರಮಾತ್ಮ ಆ ಯುದ್ಧ ಯಾವ ರಣರಂಗದಲ್ಲಿ ನಡೀತಾ ಇರುತ್ತಲ್ವಾ, ಕುರುಕ್ಷೇತ್ರದ ಅಲ್ಲಿದ್ದಂತಹ ಒಂದು ದೊಡ್ಡ ಮರದಲ್ಲಿ ಅವನ ರುಂಡವನ್ನ ನೇತಾಕಿ 2 ಪಾರ್ಟಿ ಹೇಗೆ ಯುದ್ಧ ಮಾಡ್ತಿದೆ ಅನ್ನೋದಕ್ಕೆ ಸಾಕ್ಷಿಯ ಆಗುವಾಗೆ ಇಡ್ತಾನೆ ಅಂತ ಹೇಳ್ತಾರೆ. ಆದ್ರೆ ಇನ್ನೊಂದು ನರೇಶನ್ ಅಲ್ಲಿ ಹೇಳುವ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮ ಆ ಬಲಿಯನ್ನ ತಗೊಂಡು ಆ ರುಂಡವನ್ನ ಆ ಮರದ ಮೇಲೆ ನೇತಾಕೋದಕ್ಕೆ ಒಂದು ಕಾರಣ ಇದೆ. ಏನ್ ಕಾರಣ ಅನ್ನುವಂಥದ್ದು ನಾನು ಈಗ ಹೇಳ್ತಾ ಇದ್ದೆ ಅಲ್ಲ, ಇವತ್ತಿನ ಕಾಲಕ್ಕೆ ಹೇಗೆ ರಿಲೆವೆಂಟ್ ಇದು ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಹೋಗುತ್ತೆ. ಇವನನ್ನ ಈ ರೀತಿ ನೇತ್ ಹಾಕೋದಕ್ಕೆ ಕಾರಣ, ಯಾವ ವ್ಯಕ್ತಿ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ಅಥವಾ ನಾನು ಈ ಕಡೆಗೂ ಭಾವ ಆ ಕಡೆಗೂ ಭಾವ ಅಂತ ಇರ್ತಾರಲ್ವಾ, ಇವ್ರನ್ನ ನ್ಯೂಟ್ರಲ್ ಗ್ರೌಂಡ್ ಅಂತ ಹೇಳ್ತಾರೆ. ಆ ವ್ಯಕ್ತಿಯ ಉದ್ದೇಶ ಯಾರಿಗಾದ್ರೂ ಏನು ಹಾಳು ಮಾಡ್ಬೇಕು ಅನ್ನೋದಿರಲ್ಲ, ಆದ್ರೆ ಸ್ಟ್ಯಾಂಡ್ ತಗೊಳಕ್ಕೆ ರೆಡಿ ಇರಲ್ಲ ಅವರು. ಇವತ್ತಿನ ಕಾಲದಲ್ಲಿ ಅಂತ ಜನ ಬಹಳಷ್ಟು ಜನ ಇದ್ದಾರೆ. ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿಯನ್ನ ಸಪೋರ್ಟ್ ಮಾಡೋದಿಲ್ಲ, ನಾನು ಯಾವುದೇ ರಿಲಿಜನ್ ಅನ್ನ ಸಪೋರ್ಟ್ ಮಾಡೋದಿಲ್ಲ, ನಾನು ಹ್ಯೂಮನ್ ವ್ಯಾಲ್ಯೂಸ್ ಅನ್ನ ಮಾತ್ರ ಸಪೋರ್ಟ್ ಮಾಡ್ತೀನಿ ಅಂತ ಒಂದು ಸ್ಟ್ರಾಂಗ್ ಸ್ಟ್ಯಾಂಡ್ ಅಲ್ಲಿ ಇರೋದಿಲ್ಲ. ಅಂದ್ರೆ ಈ ಕಡೆಗೂ ಕೆಲವೊಂದಷ್ಟು ಇದಕ್ಕೆ ಹೂ ಹೂ ಅಂತಾರೆ, ಈ ಕಡೆದಕ್ಕೂ ಹೌದೌದೌದ್ ಅಂತಾರೆ, ಕೆಲವೊಂದಕ್ಕೆ 2 ಕಡೆ ಕ್ರಿಟಿಸೈಸ್ ಮಾಡ್ತಾರೆ. ಸ್ಟ್ಯಾಂಡ್ ಕ್ಲಿಯರ್ ಇರೋದೇ ಇಲ್ಲ ಅವರು. ಆ ಕಡೆಗೂ ಹೋಗ್ತೀವಿ ಈ ಕಡೆಗೆ ಹೋಗ್ತೀವಿ, ಇದನ್ನೇ ನ್ಯೂಟ್ರಲ್ ಗ್ರೌಂಡ್ ಅಂತ ಹೇಳ್ತಾರೆ. ಕೆಲವೊಂದಷ್ಟು ಜನ ಅವ್ರನ್ನ ಅವರು ನಾನು ಎ ಪೊಲಿಟಿಕಲ್ ಹೇಳ್ಕೊಳ್ತಾರೆ, ಎ ಸೋಷಿಯಲ್ ಹೇಳ್ತಾರೆ, ಇನ್ನು ಒಂದಷ್ಟು ಜನ ನಾನು ಏಥಿಸ್ಟ್ ಅಂತ ಹೇಳ್ತಾರೆ. ಸೊ ಇಂಥ ಸೆಕ್ಷನ್ ಇದೆ ಅಲ್ವಾ, ನ್ಯೂಟ್ರಲ್ ಗ್ರೌಂಡ್ಸ್, ಅಂಥವರು ಈ ಸಮಾಜಕ್ಕೆ ಬಹಳ ಅಂತಂದ್ರೆ ಬಹಳ ಡೇಂಜರಸ್ ವ್ಯಕ್ತಿಗಳು. ಯಾಕೆ ಹೇಳಿ, ಈ ಬಾರ್ಬರಿಕ ಆ ಕಡೆನೂ ಹೋಗ್ಲಿಲ್ಲ ಈ ಕಡೆನೂ ಹೋಗ್ಲಿಲ್ಲ, ಅವನ ಆ ಕಡೆ ಈ ಕಡೆ ಹೋಗದೇ ಇರುವಂತಹ ನ್ಯೂಟ್ರಲ್ ಗ್ರೌಂಡ್ ಇದೆ ಅಲ್ವಾ, ಅದು ಎಟರ್ನಲಿ ಕುರುಕ್ಷೇತ್ರ ಯುದ್ಧ ನಡೆಯೋ ಹಾಗೆ ನೋಡ್ಕೊಳ್ತಾ ಇತ್ತು. ಅಂದ್ರೆ ಒಂದು ಸೊಲ್ಯೂಷನ್ ಅನ್ನೋದು ಬರೋದೇ ಇಲ್ಲ. ಆ ಕಾರಣದಿಂದ ಶ್ರೀಕೃಷ್ಣ ಪರಮಾತ್ಮ ಈ ನ್ಯೂಟ್ರಲ್ ಗ್ರೌಂಡ್ ಅಲ್ಲಿ ಇರೋರು ಇರ್ತಾರಲ್ವಾ, ಅವರಿದ್ರೆ ಈ ಸಮಾಜದಲ್ಲಿ ಶಾಂತಿ ಮರುಸ್ಥಾಪನೆ, ಧರ್ಮ ಮರುಸ್ಥಾಪನೆ ಅನ್ನೋದು ಆಗೋದಿಲ್ಲ ಅನ್ನುವಂತಹ ಸಂದೇಶವನ್ನ ಕೊಡೋದಕ್ಕೋಸ್ಕರ ಅವನ ಆ ರುಂಡವನ್ನ ಮರದ ಮೇಲೆ ನೇತ್ ಹಾಕಿದ್ದ ಅಂತ ಹೇಳೋರಿದ್ದಾರೆ. ನಾನು ಈ ವರ್ಷನ್ ಅನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ಇದು ಮೂಲ ಭಾರತದಲ್ಲಿ ಮಹಾಭಾರತದ ಕೃತಿಯಲ್ಲಿ ವ್ಯಾಸರು ಯಾವುದನ್ನ ರಚಿಸಿದ್ದಾರೆ ಅದರಲ್ಲಿ ಇರುವಂಥದ್ದಲ್ಲ. ಆದ್ರೆ ಜನಜನಿತ ಕಥೆ ಅನ್ನುವಂಥದ್ದನ್ನ ನಾವು ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ,
ನಮ್ಗೇನೋ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡ್ತಾ ಇರುತ್ತೆ. ಆ ಮೆಸೇಜ್ ಇಂದ ನಾವು ನಮ್ಮ ಜೀವನದಲ್ಲಿ ಏನಾದ್ರೂ ಒಳ್ಳೆ ಅಡಾಪ್ಟೇಷನ್ ಅನ್ನ ಮಾಡ್ಕೊಳ್ಬೇಕು. ನಮ್ಮ ಯಾವುದೇ ಪುರಾಣಗಳಿರ್ಲಿ, ಕೆಲವೊಂದ್ಸತಿ ಸ್ಟೋರಿಗಳನ್ನ ಕೇಳಿದಾಗ ಲಾಜಿಕ್ ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ. ನಿಮ್ಗೆ ಅದರಲ್ಲಿ ಕೋಡ್ ಆಗಿರುವಂತಹ ಲಾಜಿಕ್ ಅನ್ನ ಡಿಕೋಡ್ ಮಾಡುವಂತಹ ಟ್ಯಾಲೆಂಟ್ ಇರಬೇಕು. ಹಾಗಾಗಿ ಈ ಒಂದು ಕಥೆಯಲ್ಲಿ ಯಾವ ವ್ಯಕ್ತಿಗಳು ನ್ಯೂಟ್ರಲ್ ಗ್ರೌಂಡ್ ಅಲ್ಲಿ ಇರ್ತಾರಲ್ವಾ, ನಾನ್ ಯಾವ್ದು ಬೇಡ, ನಾನ್ ಸೇಫ್ ಆಗಿದ್ರೆ ಸಾಕು, ನಮ್ಮ ಮನೆಯಲ್ಲಿ ಕರೆಂಟ್ ಇದೆ, ನಮ್ಮ ಮನೆಯಲ್ಲಿ ನೀರ್ ಬರ್ತಾ ಇದೆ, ನಂಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಥವಾ ಯಾವುದೇ ರಿಲಿಜನ್ ರಿಲೇಟೆಡ್ ಆಗಿರುವಂತಹ ಸ್ಟ್ಯಾಂಡ್ ಬೇಡವೇ ಬೇಡ, ನಾನ್ ನೆಮ್ಮದಿಯಿಂದ ಇದ್ರೆ ಸಾಕು, ಹಿಂಗಿದ್ದಿರತ್ತಲ್ವಾ, ಇಂಥ ವ್ಯಕ್ತಿಗಳೇ ಸಮಾಜಕ್ಕೆ ಬಾಧಕ ಆಗೋದು. ಯಾವುದೇ ಸ್ಟ್ಯಾಂಡ್ ಅಲ್ಲಿ ಇರ್ಲಿ, ಅದು ಸರಿನೋ ತಪ್ಪೋ ಅನ್ನೋದು ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ಆದ್ರೆ ಒಂದು ಸ್ಟ್ಯಾಂಡ್ ಇರಬೇಕು. ಈ ಕಡೆನಾ ನಾನು, ಆ ಕಡೆನಾ, ಯಾವುದೋ ಒಂದ್ ಕಡೆ ನಿಲ್ಬೇಕು. ಹಾಗಾದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಒಂದು ಬ್ಯಾಲೆನ್ಸ್ ಅನ್ನೋದಿರತ್ತೆ. ಎಲ್ಲರೂ ನ್ಯೂಟ್ರಲ್ ಗ್ರೌಂಡ್ ಅಲ್ಲಿ ಬಂದ್ಬಿಟ್ರು ಅಂತಂದ್ರೆ ಬ್ಯಾಲೆನ್ಸ್ ಇರಕ್ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಅಲ್ಲಿ ಕ್ಲಾರಿಟಿನೇ ಇಲ್ಲ, ಈ ಕಡೆನಾ ಆ ಕಡೆನಾ ಅಂತ. ಆವಾಗ ಆ ಶಾಂತಿ, ಧರ್ಮ, ಮರುಸ್ಥಾಪನೆ ಅನ್ನೋದು ತುಂಬಾ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ನಾನು ಆಗ್ಲೇ ಹೇಳಿದೆ, ಈ ಒಂದು ಎಪಿಸೋಡ್ ಅನ್ನುವಂಥದ್ದು ನನಗೂ ವಿಶೇಷ, ನಿಮ್ಗೂ ವಿಶೇಷ. ಏನಕ್ಕೆ ಅಂತಂದ್ರೆ ಬಹುಶಃ ಐ ಹೋಪ್ ಸೊ ಇದು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದೋದಕ್ಕಿಂತ ಮೊದಲಿನ ಕಡೆಯ ಎಪಿಸೋಡ್. ಯಾವಾಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಹೊಸ ಎಪಿಸೋಡ್ ಅನ್ನೋದನ್ನ ಅಪ್ಲೋಡ್ ಮಾಡ್ತೀನಿ. ಆ ಹೊಸ ಎಪಿಸೋಡ್ ಯಾವ ರೀತಿ ಇರುತ್ತೆ ಅಥವಾ ಎಲ್ಲಿಂದ ಇರುತ್ತೆ ಅನ್ನೋದನ್ನ ಯು ಹ್ಯಾವ್ ಟು ವೇಟ್ ಅಂಡ್ ವಾಚ್. ಅದಕ್ಕೆ ಸಂಬಂಧಪಟ್ಟಿರುವಂತ ಕೆಲವೊಂದಷ್ಟು ರಿಯಲ್ ಟೈಮ್ ಅಪ್ಡೇಟ್ ಅನ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಕೊಡ್ತಾ ಇರ್ತೀನಿ. ದಯವಿಟ್ಟು ಯಾರು ಇನ್ಸ್ಟಾಗ್ರಾಮ್ ನಲ್ಲಿ ನನ್ನನ್ನ ಫಾಲೋ ಮಾಡಲ್ಲ, ಅಲ್ಲಿ ನನ್ನನ್ನ ಫಾಲೋ ಮಾಡಿ. ಯಾಕೆಂತಂದ್ರೆ ಇದು ವೀಕ್ಲಿ ಒನ್ಸ್ ಬರುವಂತದ್ದಲ್ವಾ, ಅಲ್ಲಿ ಸಾಮಾನ್ಯವಾಗಿ ರಿಯಲ್ ಟೈಮ್ ಅಪ್ಡೇಟ್ ಅನ್ನೋದು ಇದಕ್ಕಿಂತ ಜಾಸ್ತಿ ಬರುತ್ತೆ. ಸೊ 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ತುಂಬಾ ಒಂದು ಸ್ಪೆಷಲ್ ಆಗಿರುವಂತ ಎಪಿಸೋಡ್ ಅನ್ನೋದು ನಿಮ್ಮನ್ನ ವೇಟ್ ಮಾಡ್ತಾ ಇದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಯಾಕೆಂತಂದ್ರೆ ಲಾಸ್ಟ್ ಇಯರ್ ಈ ಟೈಮಲ್ಲಿ ಈ ಒಂದು ಚಾನೆಲ್ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಕೂಡ ಇರಲಿಲ್ಲ. ಈ ವರ್ಷ ಆಲ್ಮೋಸ್ಟ್ 1 ಲಕ್ಷ ಆಗ್ತಾ ಇದೆ ಅಂತಂದ್ರೆ ಇದು ನನ್ನ ಎಫರ್ಟ್ ಇರಬಹುದು, ನಿಮ್ಮ ಸಪೋರ್ಟ್ ಇರಬಹುದು. ಅದೆಲ್ಲದಕ್ಕಿಂತ ಮೇಲ್ಗಡೆ ಒಂದಿದೆ ಅಲ್ವಾ, ಡಿವೈನ್ ಅಂತ ಹೇಳಿ, ಯೂನಿವರ್ಸ್ ಅಂತ ಹೇಳಿ, ಏನ್ ಬೇಕಾದ್ರೂ ಹೇಳಿ, ಅದರ ಕೊಡುಗೆ ಇದು. ಸೊ ಐ ಆಮ್ ಜಸ್ಟ್ ಅ ಟೂಲ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ನಿಮ್ಮ ಭೇಟಿ ಯಾವಾಗ ಅಂತಂದ್ರೆ ಯಾವಾಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಆ ಒಂದು ಸಂದರ್ಭದಲ್ಲಿ ಒಂದು ವಿಶೇಷ ಎಪಿಸೋಡ್ ಅನ್ನುವಂಥದ್ದನ್ನ ನಿಮಗೋಸ್ಕರ ತರ್ತಾ ಇದ್ದೀನಿ. ಸೊ stay tuned on my Instagram. ಲೋಕಾ ಸಮಸ್ತ ಸುಖಿನೋ ಭವಂತು.